ನಗರದ ಸರ್ಕಾರಿ ಹಾಸ್ಟೆಲ್ನಲ್ಲಿ ಜಿರಳೆಗಳೇ ತಮ್ಮ ಸಾಮ್ರಾಜ್ಯವನ್ನು ಮಾಡಿಕೊಂಡಿದ್ವು. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಈಗ ಹಾಸ್ಟೆಲ್ಗೆ ದೌಡಾಯಿಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಅಧಿಕಾರಿಗಳ ಭೇಟಿ ಆಗಿದೆ. ಆ ಹಾಸ್ಟೆಲ್ನಲ್ಲಿ ಜಿರಳೆಗಳು ಹೇಗೆ ಮಕ್ಕಳ ಆರೋಗ್ಯದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ವು ಅದನ್ನು ನೋಡಿಯೂ ಕೂಡ ಅಲ್ಲಿದ್ದಂಥ ಸಿಬ್ಬಂದಿ ಸುಮ್ಮನೆ ಕುಳಿತಿದ್ರು. ರಿಪಬ್ಲಿಕ್ ಕನ್ನಡ ಯಾವಾಗ ಈ ಕುರಿತಾಗಿ ವರದಿಯನ್ನು ಪ್ರಸಾರ ಮಾಡ್ತೋ ಈಗ ಅಧಿಕಾರಿಗಳು ಹಾಸ್ಟೆಲ್ಗೆ ಭೇಟಿ ಕೊಟ್ಟಿದ್ದಾರೆ. ಈಗ ಎಲ್ಲವನ್ನು ಕೂಡ ಕ್ಲೀನ್ ಮಾಡಿದ್ದಾರೆ. ಮೊದಲು ಹೆಂಗಿತ್ತು ಆ ಹಾಸ್ಟೆಲ್ನ ಗೋಡೆಗಳಲ್ಲಿ ಜಿರಳೆಗಳು ತುಂಬಿಕೊಂಡಿದ್ದು, ಆನಂತರ ಅಧಿಕಾರಿಗಳು ಭೇಟಿ ಕೊಟ್ಟಾದ ನಂತರ ಈಗ ಹಾಸ್ಟೆಲ್ನ ಗೋಡೆಗಳನ್ನು ಎಷ್ಟು ಕ್ಲೀನ್ ಮಾಡಿದ್ದಾರೆ. ಅಡುಗೆ ಮನೆ ಮೊದಲು ಹೆಂಗಿತ್ತು ಈಗ ಹೆಂಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಊಟದ ಹಾಲ್ ಮೊದಲು ಹೆಂಗಿತ್ತು ಈಗ ಹೆಂಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಪಳ ಪಳ ಅಂತೇಳಿ ಹೊಳಿತಾ ಇದೆ. ಇಲ್ಲಿ ಹೊರಗಡೆ ಶೌಚಾಲಯ ಕಾಮಗಾರಿ ನಡೆದಿರೋದ್ರಿಂದ ಅಲ್ಲಿರ್ತಕ್ಕಂಥ ಜಿರಳೆಗಳು ಎಲ್ಲ ಈ ಅಡುಗೆ ಮನೆಯಲ್ಲಿ ಬಂದಿದ್ದಾವೆ ಸರ್. ಅದು ನಿನ್ನೆ ದಿವಸ ತಮ್ಮ ಇದರಲ್ಲಿ ಸುದ್ದಿ ಆಗಿದೆ ಸರ್. ನಮ್ಮ ನಿಲಯ ಪಾಲಕರು ಪ್ರಭಾರ ಇರೋದರಿಂದ ಮತ್ತು ಅವ್ರು ರಜೆ ಮೇಲೆ ಇರೋದರಿಂದ ನಿನ್ನೆ ಅವರು ಇಲ್ಲಿ ಬಂದಿದ್ದಿಲ್ಲ ಸರ್. ಅದರ ಸಲುವಾಗಿ ಇಲ್ಲಿ ಸಮಸ್ಯೆ ಆಗಿದೆ. ಇವತ್ತು ನಿಲಯ ಪಾಲಕರು ಬಂದು ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ ಸರ್. ಇನ್ನು ಮುಂದೂ ಈ ರೀತಿ ಆಗಲ್ಲ ನೋಡ್ಕೊಂಡು ಹೋಗ್ತಾರೆ ಸರ್. ಇಲ್ಲ ಸರ್, ಹಂಗೇನಾರು ಅವು ಅಕ್ಕಿಯಲ್ಲಿ ಸೊಳ್ಳೆ ಅದು ಬಂದಿದ್ದು ಅವನ್ನೆಲ್ಲ ಚೇಂಜ್ ಮಾಡಿ ಮತ್ತೆ ಬೇರೆ ತರಿಸ್ತೀವಿ ಸರ್. ಅಕ್ಕಿ ಆಗಲ್ಲ ನೋಡ್ಕೋತೀವಿ ಸರ್. ಇಲ್ಲಿ ಹೊರಗಡೆ ಶೌಚಾಲಯ ಕಾಮಗಾರಿ ನಡೆದಿರೋದ್ರಿಂದ ಅಲ್ಲಿರ್ತಕ್ಕಂಥ ಜಿರಳೆಗಳು ಎಲ್ಲ ಈ ಅಡುಗೆ ಮನೆಯಲ್ಲಿ ಬಂದಿದ್ದಾವೆ ಸರ್. ಗದಗ ನಗರದ ಕಳಸಾಪುರ ರಸ್ತೆಯಲ್ಲಿರುವಂಥ ಮ್ಯಾಟ್ರಿಕ್ ನಂತರದ ವಸತಿ ನಿಲಯದಲ್ಲಿ ಜಿರಳೆಗಳ ಸಾಮ್ರಾಜ್ಯವೇ ಸೃಷ್ಟಿಯಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡಿದ ನಂತರ ಇವಾಗ ಸ್ಥಳಕ್ಕೆ ಅಧಿಕಾರಿಗಳು ಬಂದು ಕ್ಲೀನಿಂಗ್ ಮಾಡುವಂಥ ಕೆಲಸ ನಡೀತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ವಿದ್ಯಾರ್ಥಿಗಳು ಏನು ಅಧಿಕಾರಿಗಳಿಗೆ ಇಲ್ಲಿರುವಂಥ ಅವ್ಯವಸ್ಥೆ ಬಗ್ಗೆಯೂ ಕೂಡ ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಏನು ವರದಿ ಮಾಡ್ತು ಅದಾದ ನಂತರ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಬಂದು ಇವಾಗ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು. ಇದೇ ಒಂದು ಸ್ಥಳದಲ್ಲಿ ನಿನ್ನೆ ನಾನು ಏನು ವಾಕ್ಥ್ರೂ ಗ್ರೌಂಡ್ ರಿಪಬ್ಲಿಕ್ ಟಿವಿ ಏನು ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇತ್ತು. ಇದೇ ಸಮಯದಲ್ಲಿ ಇಲ್ಲಿ ಜಿರಳೆಗಳು ಕೂಡ ಇದ್ವು. ಆ ಜಿರಳೆಗಳನ್ನು ಕೂಡ ಇಲ್ಲಿ ಕ್ಲೀನ್ ಮಾಡುವಂಥ ಕೆಲಸ ಮಾಡ್ತಾ ಇದ್ರು. ಈ ಭಾಗದಲ್ಲಿ ಅಡುಗೆ ಮನೆ ಇರೋದ್ರಿಂದ ಇಲ್ಲಿ ರೊಟ್ಟಿ ಮಾಡ್ತಾ ಇದ್ರೆ ಇಲ್ಲಿ ಒಂದು ಕಡೆ ಇಲ್ಲಿ ನೋಡ್ತಾ ಇರ್ಬೋದು. ಈ ಎಲ್ಲ ಭಾಗದಲ್ಲಿ ಕೂಡ ಜಿರಳೆಗಳಿದ್ವು. ಇವಾಗ ಈ ಕ್ಲೀನಿಂಗ್ ಕೆಲಸ ಕೂಡ ನಡೀತಾ ಇದೆ. ಏನು ಸಾಕಷ್ಟು ಅವ್ಯವಸ್ಥೆ ಆಗರವಾಗಿತ್ತು. ಸುಮಾರು 340ರಿಂದ 400 ವಿದ್ಯಾರ್ಥಿಗಳು ಇದೇ ಒಂದು ಹಾಸ್ಟೆಲ್ನಲ್ಲಿ ಅಭ್ಯಾಸ ಮಾಡ್ತಾ ಇದ್ರು. ಈ ಭಾಗದಲ್ಲಿ ಅಡುಗೆ ಮನೆ ಇದ್ರು ಕೂಡ ಇಲ್ಲಿ ರೈಸ್ ಮಾಡೋದು, ರೊಟ್ಟಿ ಮಾಡೋದು ಈ ರೀತಿ ಮಾಡ್ತಾ ಇದ್ರು. ಇಲ್ಲಿ ಸಾಕಷ್ಟು ಜಿರಳೆಗಳಿದ್ವು. ಇವಾಗ ಎಲ್ಲ ಕೂಡ ಕ್ಲೀನಿಂಗ್ ಮಾಡುವಂಥ ಕೆಲಸ ನಡೀತಾ ಇದೆ. ಅಧಿಕಾರಿಗಳು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡಿ ಹೇಳ್ತಾ ಇದ್ರು, ಇಲ್ಲ ಇಲ್ಲಿ ಶೌಚಾಲಯ ಸಮಸ್ಯೆ ಇತ್ತು, ಹೀಗಾಗಿ ಏನು ಇಲ್ಲಿ ಜಿರಳೆಗಳ ಕಾಟ ಹೆಚ್ಚಿಗೆ ಆಗಿತ್ತು. ಈ ರೀತಿ ಆಗದಂತೆ ನಾವು ಮುಂಜಾಗ್ರತಾ ಕ್ರಮ ಕೈಗೊಳ್ತೇವೆ ಮತ್ತು ಯಾವುದೇ ರೀತಿಯಿಂದ ಅವ್ಯವಸ್ಥೆ ಆಗದಂತೆ ಎಲ್ಲ ಕ್ರಮಗಳನ್ನು ಕೈಗೊಳ್ತೇವೆ ಅಂತೇಳಿ ರಿಪಬ್ಲಿಕ್ ಕನ್ನಡದ ಮುಂದೆ ಹೇಳಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳು ತಿಳಿಸಿದ್ದಾರೆ. ಇದೊಂದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಾನೆ ಹೇಳ್ಬೋದು. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ನಗರದ ಸರ್ಕಾರಿ ಹಾಸ್ಟೆಲ್ನಲ್ಲಿ ಜಿರಳೆಗಳೇ ತಮ್ಮ ಸಾಮ್ರಾಜ್ಯವನ್ನು ಮಾಡಿಕೊಂಡಿದ್ವು. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಈಗ ಹಾಸ್ಟೆಲ್ಗೆ ದೌಡಾಯಿಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಅಧಿಕಾರಿಗಳ ಭೇಟಿ ಆಗಿದೆ. ಆ ಹಾಸ್ಟೆಲ್ನಲ್ಲಿ ಜಿರಳೆಗಳು ಹೇಗೆ ಮಕ್ಕಳ ಆರೋಗ್ಯದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ವು ಅದನ್ನು ನೋಡಿಯೂ ಕೂಡ ಅಲ್ಲಿದ್ದಂಥ ಸಿಬ್ಬಂದಿ ಸುಮ್ಮನೆ ಕುಳಿತಿದ್ರು. ರಿಪಬ್ಲಿಕ್ ಕನ್ನಡ ಯಾವಾಗ ಈ ಕುರಿತಾಗಿ ವರದಿಯನ್ನು ಪ್ರಸಾರ ಮಾಡ್ತೋ ಈಗ ಅಧಿಕಾರಿಗಳು ಹಾಸ್ಟೆಲ್ಗೆ ಭೇಟಿ ಕೊಟ್ಟಿದ್ದಾರೆ. ಈಗ ಎಲ್ಲವನ್ನು ಕೂಡ ಕ್ಲೀನ್ ಮಾಡಿದ್ದಾರೆ. ಮೊದಲು ಹೆಂಗಿತ್ತು ಆ ಹಾಸ್ಟೆಲ್ನ ಗೋಡೆಗಳಲ್ಲಿ ಜಿರಳೆಗಳು ತುಂಬಿಕೊಂಡಿದ್ದು, ಆನಂತರ ಅಧಿಕಾರಿಗಳು ಭೇಟಿ ಕೊಟ್ಟಾದ ನಂತರ ಈಗ ಹಾಸ್ಟೆಲ್ನ ಗೋಡೆಗಳನ್ನು ಎಷ್ಟು ಕ್ಲೀನ್ ಮಾಡಿದ್ದಾರೆ. ಅಡುಗೆ ಮನೆ ಮೊದಲು ಹೆಂಗಿತ್ತು ಈಗ ಹೆಂಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಊಟದ ಹಾಲ್ ಮೊದಲು ಹೆಂಗಿತ್ತು ಈಗ ಹೆಂಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಪಳ ಪಳ ಅಂತೇಳಿ ಹೊಳಿತಾ ಇದೆ. ಇಲ್ಲಿ ಹೊರಗಡೆ ಶೌಚಾಲಯ ಕಾಮಗಾರಿ ನಡೆದಿರೋದ್ರಿಂದ ಅಲ್ಲಿರ್ತಕ್ಕಂಥ ಜಿರಳೆಗಳು ಎಲ್ಲ ಈ ಅಡುಗೆ ಮನೆಯಲ್ಲಿ ಬಂದಿದ್ದಾವೆ ಸರ್. ಅದು ನಿನ್ನೆ ದಿವಸ ತಮ್ಮ ಇದರಲ್ಲಿ ಸುದ್ದಿ ಆಗಿದೆ ಸರ್. ನಮ್ಮ ನಿಲಯ ಪಾಲಕರು ಪ್ರಭಾರ ಇರೋದರಿಂದ ಮತ್ತು ಅವ್ರು ರಜೆ ಮೇಲೆ ಇರೋದರಿಂದ ನಿನ್ನೆ ಅವರು ಇಲ್ಲಿ ಬಂದಿದ್ದಿಲ್ಲ ಸರ್. ಅದರ ಸಲುವಾಗಿ ಇಲ್ಲಿ ಸಮಸ್ಯೆ ಆಗಿದೆ. ಇವತ್ತು ನಿಲಯ ಪಾಲಕರು ಬಂದು ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ ಸರ್. ಇನ್ನು ಮುಂದೂ ಈ ರೀತಿ ಆಗಲ್ಲ ನೋಡ್ಕೊಂಡು ಹೋಗ್ತಾರೆ ಸರ್. ಇಲ್ಲ ಸರ್, ಹಂಗೇನಾರು ಅವು ಅಕ್ಕಿಯಲ್ಲಿ ಸೊಳ್ಳೆ ಅದು ಬಂದಿದ್ದು ಅವನ್ನೆಲ್ಲ ಚೇಂಜ್ ಮಾಡಿ ಮತ್ತೆ ಬೇರೆ ತರಿಸ್ತೀವಿ ಸರ್. ಅಕ್ಕಿ ಆಗಲ್ಲ ನೋಡ್ಕೋತೀವಿ ಸರ್. ಇಲ್ಲಿ ಹೊರಗಡೆ ಶೌಚಾಲಯ ಕಾಮಗಾರಿ ನಡೆದಿರೋದ್ರಿಂದ
ಅಲ್ಲಿರ್ತಕ್ಕಂಥ ಜಿರಳೆಗಳು ಎಲ್ಲ ಈ ಅಡುಗೆ ಮನೆಯಲ್ಲಿ ಬಂದಿದ್ದಾವೆ ಸರ್. ಗದಗ ನಗರದ ಕಳಸಾಪುರ ರಸ್ತೆಯಲ್ಲಿರುವಂಥ ಮ್ಯಾಟ್ರಿಕ್ ನಂತರದ ವಸತಿ ನಿಲಯದಲ್ಲಿ ಜಿರಳೆಗಳ ಸಾಮ್ರಾಜ್ಯವೇ ಸೃಷ್ಟಿಯಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡಿದ ನಂತರ ಇವಾಗ ಸ್ಥಳಕ್ಕೆ ಅಧಿಕಾರಿಗಳು ಬಂದು ಕ್ಲೀನಿಂಗ್ ಮಾಡುವಂಥ ಕೆಲಸ ನಡೀತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು, ವಿದ್ಯಾರ್ಥಿಗಳು ಏನು ಅಧಿಕಾರಿಗಳಿಗೆ ಇಲ್ಲಿರುವಂಥ ಅವ್ಯವಸ್ಥೆ ಬಗ್ಗೆನೂ ಕೂಡ ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಏನು ವರದಿ ಮಾಡ್ತು ಅದಾದ ನಂತರ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಬಂದು ಇವಾಗ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಒಂದು ಸ್ಥಳದಲ್ಲಿ ನಿನ್ನೆ ನಾನು ಏನು ವಾಕ್ಥ್ರೂ ಗ್ರೌಂಡ್ ರಿಪಬ್ಲಿಕ್ ಟಿವಿ ಏನು ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇತ್ತು. ಇದೇ ಸಮಯದಲ್ಲಿ ಇಲ್ಲಿ ಜಿರಳೆಗಳು ಕೂಡ ಇದ್ವು. ಆ ಜಿರಳೆಗಳನ್ನು ಕೂಡ ಇಲ್ಲಿ ಕ್ಲೀನ್ ಮಾಡುವಂಥ ಕೆಲಸ ಮಾಡ್ತಾ ಇದ್ರು. ಈ ಭಾಗದಲ್ಲಿ ಅಡುಗೆ ಮನೆ ಇರೋದ್ರಿಂದ ಇಲ್ಲಿ ರೊಟ್ಟಿ ಮಾಡ್ತಾ ಇದ್ರೆ ಇಲ್ಲಿ ಒಂದು ಕಡೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಎಲ್ಲ ಭಾಗದಲ್ಲಿ ಕೂಡ ಜಿರಳೆಗಳಿದ್ವು. ಇವಾಗ ಈ ಕ್ಲೀನಿಂಗ್ ಕೆಲಸ ಕೂಡ ನಡೀತಾ ಇದೆ. ಏನು ಸಾಕಷ್ಟು ಅವ್ಯವಸ್ಥೆ ಆಗರವಾಗಿತ್ತು. ಸುಮಾರು 340ರಿಂದ 400 ವಿದ್ಯಾರ್ಥಿಗಳು ಇದೇ ಒಂದು ಹಾಸ್ಟೆಲ್ನಲ್ಲಿ ಅಭ್ಯಾಸ ಮಾಡ್ತಾ ಇದ್ರು. ಈ ಭಾಗದಲ್ಲಿ ಅಡುಗೆ ಮನೆ ಇದ್ರು ಕೂಡ ಇಲ್ಲಿ ರೈಸ್ ಮಾಡೋದು, ರೊಟ್ಟಿ ಮಾಡೋದು ಈ ರೀತಿ ಮಾಡ್ತಾ ಇದ್ರು. ಇಲ್ಲಿ ಸಾಕಷ್ಟು ಜಿರಳೆಗಳಿದ್ವು. ಇವಾಗ ಎಲ್ಲ ಕೂಡ ಕ್ಲೀನಿಂಗ್ ಮಾಡುವಂಥ ಕೆಲಸ ನಡೀತಾ ಇದೆ. ಅಧಿಕಾರಿಗಳು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡಿ ಹೇಳ್ತಾ ಇದ್ರು, ಇಲ್ಲ ಇಲ್ಲಿ ಶೌಚಾಲಯ ಸಮಸ್ಯೆ ಇತ್ತು, ಹೀಗಾಗಿ ಏನು ಇಲ್ಲಿ ಜಿರಳೆಗಳ ಕಾಟ ಹೆಚ್ಚಿಗೆ ಆಗಿತ್ತು. ಈ ರೀತಿ ಆಗದಂತೆ ನಾವು ಮುಂಜಾಗ್ರತಾ ಕ್ರಮ ಕೈಗೊಳ್ತೇವೆ ಮತ್ತು ಯಾವುದೇ ರೀತಿಯಿಂದ ಅವ್ಯವಸ್ಥೆ ಆಗದಂತೆ ಎಲ್ಲ ಕ್ರಮಗಳನ್ನು ಕೈಗೊಳ್ತೇವೆ ಅಂತೇಳಿ ರಿಪಬ್ಲಿಕ್ ಕನ್ನಡದ ಮುಂದೆ ಹೇಳಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳು ತಿಳಿಸಿದ್ದಾರೆ. ಇದೊಂದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಾನೆ ಹೇಳ್ಬೋದು. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಗದಗದ ಸರ್ಕಾರಿ ಹಾಸ್ಟೆಲ್ನಲ್ಲಿ ಜಿರಳೆಗಳೇ ತಮ್ಮ ಸಾಮ್ರಾಜ್ಯವನ್ನ ಮಾಡಿಕೊಂಡಿದ್ವು. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಈಗ ಹಾಸ್ಟೆಲ್ಗೆ ದೌಡಾಯಿಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಅಧಿಕಾರಿಗಳ ಭೇಟಿ ಆಗಿದೆ. ಆ ಹಾಸ್ಟೆಲ್ನಲ್ಲಿ ಜಿರಳೆಗಳು ಹೇಗೆ ಮಕ್ಕಳ ಆರೋಗ್ಯದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ವು ಅದನ್ನು ನೋಡಿಯೂ ಕೂಡ ಅಲ್ಲಿದ್ದಂಥ ಸಿಬ್ಬಂದಿ ಸುಮ್ಮನೆ ಕುಳಿತಿದ್ರು. ರಿಪಬ್ಲಿಕ್ ಕನ್ನಡ ಯಾವಾಗ ಈ ಕುರಿತಾಗಿ ವರದಿಯನ್ನು ಪ್ರಸಾರ ಮಾಡ್ತೋ ಈಗ ಅಧಿಕಾರಿಗಳು ಹಾಸ್ಟೆಲ್ಗೆ ಭೇಟಿ ಕೊಟ್ಟಿದ್ದಾರೆ. ಈಗ ಎಲ್ಲವನ್ನು ಕೂಡ ಕ್ಲೀನ್ ಮಾಡಿದ್ದಾರೆ. ಮೊದಲು ಹೆಂಗಿತ್ತು ಆ ಹಾಸ್ಟೆಲ್ನ ಗೋಡೆಗಳಲ್ಲಿ ಜಿರಳೆಗಳು ತುಂಬಿಕೊಂಡಿದ್ದು, ಆನಂತರ ಅಧಿಕಾರಿಗಳು ಭೇಟಿ ಕೊಟ್ಟಾದ ನಂತರ ಈಗ ಹಾಸ್ಟೆಲ್ನ ಗೋಡೆಗಳನ್ನು ಎಷ್ಟು ಕ್ಲೀನ್ ಮಾಡಿದ್ದಾರೆ. ಅಡುಗೆ ಮನೆ ಮೊದಲೇ ಹೆಂಗಿತ್ತು ಈಗ ಹೆಂಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಊಟದ ಹಾಲ್ ಮೊದಲೇ ಹೆಂಗಿತ್ತು ಈಗ ಹೆಂಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಪಳ ಪಳ ಅಂತೇಳಿ ಹೊಳಿತಾ ಇದೆ. ಇಲ್ಲಿ ಹೊರಗಡೆ ಶೌಚಾಲಯ ಕಾಮಗಾರಿ ನಡೆದೋದ್ರಿಂದ ಅಲ್ಲಿರ್ತಕ್ಕಂಥ ಜಿರಳೆಗಳು ಎಲ್ಲ ಈ ಅಡುಗೆ ಮನೆಯಲ್ಲಿ ಬಂದಿದ್ದಾವೆ ಸರ್. ಅದು ನಿನ್ನೆ ದಿವಸ ತಮ್ಮ ಇದರಲ್ಲಿ ಸುದ್ದಿ ಆಗಿದೆ ಸರ್. ನಮ್ಮ ನಿಲಯ ಪಾಲಕರು ಪ್ರಭಾರ ಇರೋದರಿಂದ ಮತ್ತು ಅವ್ರು ರಜೆ ಮೇಲೆ ಇರೋದರಿಂದ ನಿನ್ನೆ ಅವರು ಇಲ್ಲಿ ಬಂದಿದ್ದಿಲ್ಲ ಸರ್. ಅದ್ರ ಸಲುವಾಗಿ ಇಲ್ಲಿ ಸಮಸ್ಯೆ ಆಗಿದೆ. ಇವತ್ತು ನಿಲಯ ಪಾಲಕರು ಬಂದು ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ ಸರ್. ಇನ್ನು ಮುಂದೂ ಈ ರೀತಿ ಆಗಲ್ಲ ನೋಡ್ಕೊಂಡು ಹೋಗ್ತಾರೆ ಸರ್. ಇಲ್ಲ ಸರ್, ಹಂಗೇನಾರು ಅಕ್ಕಿಯಲ್ಲಿ ಸೊಳ್ಳೆ ಅದು ಇವು ಬಂದಿದ್ದು ಅಂದ್ರೆ ಅವನ್ನೆಲ್ಲ ಚೇಂಜ್ ಮಾಡಿ ಮತ್ತೆ ಬೇರೆ ತರಿಸ್ತೀವಿ ಸರ್. ಅಕ್ಕಿ ಆಗಲ್ಲ ನೋಡ್ಕೋತೀವಿ ಸರ್. ಇಲ್ಲಿ ಹೊರಗಡೆ ಶೌಚಾಲಯ ಕಾಮಗಾರಿ ನಡೆದೋದ್ರಿಂದ ಅಲ್ಲಿರ್ತಕ್ಕಂಥ ಜಿರಳೆಗಳು ಎಲ್ಲ ಈ ಅಡುಗೆ ಮನೆಯಲ್ಲಿ ಬಂದಿದ್ದಾವೆ ಸರ್. ಗದಗ ನಗರದ ಕಳಸಾಪುರ ರಸ್ತೆಯಲ್ಲಿರುವಂಥ ಮ್ಯಾಟ್ರಿಕ್ ನಂತರದ ವಸತಿ ನಿಲಯದಲ್ಲಿ ಜಿರಳೆಗಳ ಸಾಮ್ರಾಜ್ಯವೇ ಸೃಷ್ಟಿಯಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡಿದ ನಂತರ ಇವಾಗ ಸ್ಥಳಕ್ಕೆ ಅಧಿಕಾರಿಗಳು ಬಂದು ಕ್ಲೀನಿಂಗ್ ಮಾಡುವಂಥ ಕೆಲಸ ನಡೀತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು, ವಿದ್ಯಾರ್ಥಿಗಳು ಏನು ಅಧಿಕಾರಿಗಳಿಗೆ ಇಲ್ಲಿರುವಂಥ ಅವ್ಯವಸ್ಥೆ ಬಗ್ಗೆನೂ ಕೂಡ ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಏನು ವರದಿ ಮಾಡ್ತು ಅದಾದ ನಂತರ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಬಂದು ಇವಾಗ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಒಂದು ಸ್ಥಳದಲ್ಲಿ ನಿನ್ನೆ ನಾನು ಏನು ವಾಕ್ಥ್ರೂ ಗ್ರೌಂಡ್ ರಿಪಬ್ಲಿಕ್ ಟಿವಿ ಏನು ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇತ್ತು. ಇದೇ ಸಮಯದಲ್ಲಿ ಇಲ್ಲಿ ಜಿರಳೆಗಳು ಕೂಡ ಇದ್ವು. ಆ ಜಿರಳೆಗಳನ್ನು ಕೂಡ ಇಲ್ಲಿ ಕ್ಲೀನ್ ಮಾಡುವಂಥ ಕೆಲಸ ಮಾಡ್ತಾ ಇದ್ರು. ಈ ಭಾಗದಲ್ಲಿ ಅಡುಗೆ ಮನೆ ಇರೋದ್ರಿಂದ ಇಲ್ಲಿ ರೊಟ್ಟಿ ಮಾಡ್ತಾ ಇದ್ರೆ ಇಲ್ಲಿ ಒಂದು ಕಡೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಎಲ್ಲ ಭಾಗದಲ್ಲಿ ಕೂಡ ಜಿರಳೆಗಳಿದ್ವು. ಇವಾಗ ಈ ಕ್ಲೀನಿಂಗ್ ಕೆಲಸ ಕೂಡ ನಡೀತಾ ಇದೆ. ಏನು ಸಾಕಷ್ಟು ಅವ್ಯವಸ್ಥೆ ಆಗರವಾಗಿತ್ತು. ಸುಮಾರು 340ರಿಂದ 400 ವಿದ್ಯಾರ್ಥಿಗಳು ಇದೇ ಒಂದು ಹಾಸ್ಟೆಲ್ನಲ್ಲಿ ಅಭ್ಯಾಸ ಮಾಡ್ತಾ ಇದ್ರು. ಈ ಭಾಗದಲ್ಲಿ ಅಡುಗೆ ಮನೆ ಇದ್ರು ಕೂಡ ಇಲ್ಲಿ ರೈಸ್ ಮಾಡೋದು, ರೊಟ್ಟಿ ಮಾಡೋದು ಈ ರೀತಿ ಮಾಡ್ತಾ ಇದ್ರು. ಇಲ್ಲಿ ಸಾಕಷ್ಟು ಜಿರಳೆಗಳಿದ್ವು. ಇವಾಗ ಎಲ್ಲ ಕೂಡ ಕ್ಲೀನಿಂಗ್ ಮಾಡುವಂಥ ಕೆಲಸ ನಡೀತಾ ಇದೆ. ಅಧಿಕಾರಿಗಳು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡಿ ಹೇಳ್ತಾ ಇದ್ರು, ಇಲ್ಲ ಇಲ್ಲಿ ಶೌಚಾಲಯ ಸಮಸ್ಯೆ ಇತ್ತು, ಹೀಗಾಗಿ ಏನು ಇಲ್ಲಿ ಜಿರಳೆಗಳ ಕಾಟ ಹೆಚ್ಚಿಗೆ ಆಗಿತ್ತು. ಈ ರೀತಿ ಆಗದಂತೆ ನಾವು ಮುಂಜಾಗ್ರತಾ ಕ್ರಮ ಕೈಗೊಳ್ತೇವೆ ಮತ್ತು ಯಾವುದೇ ರೀತಿಯಿಂದ ಅವ್ಯವಸ್ಥೆ ಆಗದಂತೆ ಎಲ್ಲ ಕ್ರಮಗಳನ್ನು ಕೈಗೊಳ್ತೇವೆ ಅಂತೇಳಿ ರಿಪಬ್ಲಿಕ್ ಕನ್ನಡದ ಮುಂದೆ ಹೇಳಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳು ತಿಳಿಸಿದ್ದಾರೆ. ಇದೊಂದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಾನೆ ಹೇಳ್ಬೋದು. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಗದಗದ ಸರ್ಕಾರಿ ಹಾಸ್ಟೆಲ್ನಲ್ಲಿ ಜಿರಳೆಗಳೇ ತಮ್ಮ ಸಾಮ್ರಾಜ್ಯವನ್ನ ಮಾಡಿಕೊಂಡಿದ್ವು. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಈಗ ಹಾಸ್ಟೆಲ್ಗೆ ದೌಡಾಯಿಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಅಧಿಕಾರಿಗಳ ಭೇಟಿ ಆಗಿದೆ. ಆ ಹಾಸ್ಟೆಲ್ನಲ್ಲಿ ಜಿರಳೆಗಳು ಹೇಗೆ
ಮಕ್ಕಳ ಆರೋಗ್ಯದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ವು. ಅದನ್ನ ನೋಡಿಯೂ ಕೂಡ ಅಲ್ಲಿದ್ದಂಥ ಸಿಬ್ಬಂದಿ ಸುಮ್ಮನೆ ಕುಳಿತಿದ್ರು. ರಿಪಬ್ಲಿಕ್ ಕನ್ನಡ ಯಾವಾಗ ಈ ಕುರಿತಾಗಿ ವರದಿಯನ್ನು ಪ್ರಸಾರ ಮಾಡ್ತೋ ಈಗ ಅಧಿಕಾರಿಗಳು ಹಾಸ್ಟೆಲ್ಗೆ ಭೇಟಿ ಕೊಟ್ಟಿದ್ದಾರೆ. ಈಗ ಎಲ್ಲವನ್ನು ಕೂಡ ಕ್ಲೀನ್ ಮಾಡಿದ್ದಾರೆ. ಮೊದಲು ಹೆಂಗಿತ್ತು ಆ ಹಾಸ್ಟೆಲ್ನ ಗೋಡೆಗಳಲ್ಲಿ ಜಿರಳೆಗಳು ತುಂಬಿಕೊಂಡಿದ್ದು, ಆನಂತರ ಅಧಿಕಾರಿಗಳು ಭೇಟಿ ಕೊಟ್ಟಾದ ನಂತರ ಈಗ ಹಾಸ್ಟೆಲ್ನ ಗೋಡೆಗಳನ್ನು ಎಷ್ಟು ಕ್ಲೀನ್ ಮಾಡಿದ್ದಾರೆ. ಅಡುಗೆ ಮನೆ ಮೊದಲು ಹೆಂಗಿತ್ತು ಈಗ ಹೆಂಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಊಟದ ಹಾಲ್ ಮೊದಲು ಹೆಂಗಿತ್ತು ಈಗ ಹೆಂಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಪಳ ಪಳ ಅಂತೇಳಿ ಹೊಳಿತಾ ಇದೆ. ಇಲ್ಲಿ ಹೊರಗಡೆ ಶೌಚಾಲಯ ಕಾಮಗಾರಿ ನಡೆಯೋದ್ರಿಂದ ಅಲ್ಲಿರ್ತಕ್ಕಂಥ ಜಿರಳೆಗಳು ಎಲ್ಲ ಈ ಅಡುಗೆ ಮನೆಯಲ್ಲಿ ಬಂದಿದ್ದಾವೆ ಸರ್. ಅದು ನಿನ್ನೆ ದಿವಸ ತಮ್ಮ ಇದರಲ್ಲಿ ಸುದ್ದಿ ಆಗಿದೆ ಸರ್. ನಮ್ಮ ನಿಲಯ ಪಾಲಕರು ಪ್ರಭಾರ ಇರೋದರಿಂದ ಮತ್ತು ಅವ್ರು ರಜೆ ಮೇಲೆ ಇರೋದರಿಂದ ನಿನ್ನೆ ಅವರು ಇಲ್ಲಿ ಬಂದಿದ್ದಿಲ್ಲ ಸರ್. ಅದ್ರ ಸಲುವಾಗಿ ಇಲ್ಲಿ ಸಮಸ್ಯೆ ಆಗಿದೆ. ಇವತ್ತು ನಿಲಯ ಪಾಲಕರು ಬಂದು ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ ಸರ್. ಇನ್ನು ಮುಂದೂ ಈ ರೀತಿ ಆಗಲ್ಲ ನೋಡ್ಕೊಂಡು ಹೋಗ್ತಾರೆ ಸರ್. ಇಲ್ಲ ಸರ್, ಹಂಗೇನಾರು ಅಕ್ಕಿಯಲ್ಲಿ ಸೊಳ್ಳೆ ಅದು ಬಂದು ಇವು ಬಂದಿದ್ದು ಅವನ್ನೆಲ್ಲ ಚೇಂಜ್ ಮಾಡಿ ಮತ್ತು ಬೇರೆ ತರಿಸ್ತೀವಿ ಸರ್. ಅಕ್ಕಿ ಆಗಲ್ಲ ನೋಡ್ಕೋತೀವಿ ಸರ್. ಇಲ್ಲಿ ಹೊರಗಡೆ ಶೌಚಾಲಯ ಕಾಮಗಾರಿ ನಡೆಯೋದ್ರಿಂದ ಅಲ್ಲಿರ್ತಕ್ಕಂಥ ಜಿರಳೆಗಳು ಎಲ್ಲ ಈ ಅಡುಗೆ ಮನೆಯಲ್ಲಿ ಬಂದಿದ್ದಾವೆ ಸರ್. ಗದಗ ನಗರದ ಕಳಸಾಪುರ ರಸ್ತೆಯಲ್ಲಿರುವಂಥ ಮ್ಯಾಟ್ರಿಕ್ ನಂತರದ ವಸತಿ ನಿಲಯದಲ್ಲಿ ಜಿರಳೆಗಳ ಸಾಮ್ರಾಜ್ಯವೇ ಸೃಷ್ಟಿಯಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡಿದ ನಂತರ ಇವಾಗ ಸ್ಥಳಕ್ಕೆ ಅಧಿಕಾರಿಗಳು ಬಂದು ಕ್ಲೀನಿಂಗ್ ಮಾಡುವಂಥ ಕೆಲಸ ನಡೀತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ವಿದ್ಯಾರ್ಥಿಗಳು ಏನು ಅಧಿಕಾರಿಗಳಿಗೆ ಇಲ್ಲಿರುವಂಥ ಅವ್ಯವಸ್ಥೆ ಬಗ್ಗೆನೂ ಕೂಡ ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಏನು ವರದಿ ಮಾಡ್ತು ಅದಾದ ನಂತರ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಬಂದು ಇವಾಗ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು. ಇದೇ ಒಂದು ಸ್ಥಳದಲ್ಲಿ ನಿನ್ನೆ ನಾನು ಏನು ವಾಕ್ಥ್ರೂ ಗ್ರೌಂಡ್ ರಿಪಬ್ಲಿಕ್ ಟಿವಿ ಏನು ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇತ್ತು. ಇದೇ ಸಮಯದಲ್ಲಿ ಇಲ್ಲಿ ಜಿರಳೆಗಳು ಕೂಡ ಇದ್ವು. ಆ ಜಿರಳೆಗಳನ್ನು ಕೂಡ ಇಲ್ಲಿ ಕ್ಲೀನ್ ಮಾಡುವಂಥ ಕೆಲಸ ಮಾಡ್ತಾ ಇದ್ರು. ಈ ಭಾಗದಲ್ಲಿ ಅಡುಗೆ ಮನೆ ಇರೋದ್ರಿಂದ ಇಲ್ಲಿ ರೊಟ್ಟಿ ಮಾಡ್ತಾ ಇದ್ರೆ ಇಲ್ಲಿ ಒಂದು ಕಡೆ ಇಲ್ಲಿ ನೋಡ್ತಾ ಇರ್ಬೋದು. ಈ ಎಲ್ಲ ಭಾಗದಲ್ಲಿ ಕೂಡ ಜಿರಳೆಗಳಿದ್ವು. ಇವಾಗ ಈ ಕ್ಲೀನಿಂಗ್ ಕೆಲಸ ಕೂಡ ನಡೀತಾ ಇದೆ. ಏನು ಸಾಕಷ್ಟು ಅವ್ಯವಸ್ಥೆ ಆಗರವಾಗಿತ್ತು. ಸುಮಾರು 340ರಿಂದ 400 ವಿದ್ಯಾರ್ಥಿಗಳು ಇದೇ ಒಂದು ಹಾಸ್ಟೆಲ್ನಲ್ಲಿ ಅಭ್ಯಾಸ ಮಾಡ್ತಾ ಇದ್ರು. ಈ ಭಾಗದಲ್ಲಿ ಅಡುಗೆ ಮನೆ